ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಅಜ್ಜಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನೋಡು ಮೈನಾ, ಆಗ್ಲಿಂದ ಹಾಲ್ ಕುಡಿ ಕುಡಿ ಅಂತ ಹಿಂಸೆ ಕೊಡ್ತಾವಳೆ. ಅಜ್ಜಿ, ಅಕ್ಕ ಉಪವಾಸ ಇದ್ದಾಳೆ ಅಂತ ನಿಂಗೆ ಗೊತ್ತಿಲ್ವಾ? ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ, ಮದ್ವೆ ಹುಡುಗಿ ಹಾಗೆಲ್ಲ ಖಾಲಿ ಹೊಟ್ಟೆಲಿ ಇರಬಾರ್ದು. ಅದಕ್ಕೆ ಹಾಲ್ ಕೊಟ್ಟಿದ್ದೀನಿ, ಕುಡಿಲಿ ಬಿಡು. ಅಯ್ಯೋ, ಅಲ್ಲಿ ಶಾಸ್ತ್ರಕ್ಕೆ ತಡ ಆಯ್ತು ಅಂತ ತಾಯವಜ್ಜಿ ಬಡ್ಕೋತಾವಳೆ. ನೀನಿಲ್ಲಿ ಹಾಲ್ ಕುಡಿ ಕುಡಿ ಅಂತ ಇವಳು ಕಾಟ ಕೊಡ್ತಿದ್ಯಾ? ಸರಿಯಾಗಿದ್ದೀರಾ ಇಬ್ರುನು? ಶಾಸ್ತ್ರ ಎಲ್ಲ ಮುಗಿಲಿ, ಆಮೇಲೆ ಕೊಟ್ರಾಯ್ತು. ಬಾರೆ. ನಾನ್ ನಿಮ್ಗೆ ಹೇಗೆ ತಿಳಿಸ್ ಹೇಳೋದು? ಮದ್ವೆ ಹುಡುಗಿ ಖಾಲಿ ಹೊಟ್ಟೆನಲ್ಲಿ ಹಾಗೆ ಹೋದ್ರೆ ಹೇಗೆ ಹೇಳು? ಸ್ವಲ್ಪ ಹಾಲ್ ಕುಡಿಲಿ ಬಿಡು. ಶಾಸ್ತ್ರ ಮುಗಿಯಕ್ಕೆ ಎಷ್ಟೊತ್ತಾಗುತ್ತೋ ಏನೋ, ಅದುವರೆಗೂ ತಡ್ಕೊಂಡಿರಕ್ಕಾಗತ್ತಾ ಹೇಳು? ಈಗ ಕುಡ್ಕೊಂಡು ಹೋದ್ರೆ ತಪ್ಪೇನು ಅಂತೀನಿ. ನೋಡು, ನನ್ ಮಾತ್ ಕೇಳದೆ ಹಾಲ್ ಕುಡಿದೆ ಹಾಗೆ ಹೋಗಿ ತಲೆ ಸುತ್ತ ಬಿದ್ರೆ ಏನ್ ಮಾಡ್ತೀಯಾ? ಈಗೇನು, ಅಕ್ಕ ಹಾಲ್ ಕುಡಿಬೇಕು ಅಷ್ಟೇ ತಾನೇ? ಸರಿ, ನಾನ್ ಕುಡಿಸ್ತೀನಿ, ನೀನ್ ಹೋಗು. ಇಲ್ಲ ಇಲ್ಲ ಇಲ್ಲ, ನನ್ ಕಣ್ ಮುಂದೆನೆ ಅವಳು ಕುಡಿಬೇಕು, ಆಗ್ಲೇ ನಾನು ಇಲ್ಲಿಂದ ಹೋಗೋದು. ಅಯ್ಯೋ ಅಜ್ಜಿ, ನಾನ್ ಕುಡಿಸ್ತೀನಿ ಅಂತ ಹೇಳ್ತಿದ್ದೀನಿ ತಾನೆ, ನೀನ್ ಹೊರಡು. ನೀನು ಯಾಕೆ ಹಿಂಗ್ ಆಟ ಮಾಡ್ತಿದ್ಯಾ ನೀನು? ಅಯ್ಯೋ ಅಮ್ಮ, ತಾಯಿ, ನಮ್ಮಜ್ಜಿ, ನಾನ್ ಕುಡಿಸ್ತೀನಿ, ನೀನ್ ಹೊರಡು. ಆಯ್ತು ಆಯ್ತು, ನೀನು ಖಂಡಿತ ಕುಡಿಸ್ತೀಯ ತಾನೆ? ಖಂಡಿತ ಕುಡಿಸ್ತೀನಿ, ಸರಿನಾ? ಹೊರಡು. ನೀನು ಮಾತಕ್ ತಪ್ಪಲ್ಲ ಅಂತ ಗೊತ್ತು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಕುಡಿಸ್ಬೇಕು. ಆಯ್ತು. ರಾಧಾ, ಕುಡಿದ್ಬಿಡ್ಬೇಕಮ್ಮ. ಸರಿ. ಅಯ್ಯೋ ಅಕ್ಕ, ಹಾಲ್ ಕುಡಿದ್ಬಿಡೆ. ಏನ್ ಮೈನಾ, ನೀನು ಇದೇ ರೀತಿ ಮಾತಾಡ್ತೀಯಲ್ಲ? ನಂಗ್ ಹಾಲ್ ಇಷ್ಟ ಇಲ್ಲ, ನಿಂಗ್ ಗೊತ್ತಲ್ವಾ? ನನಗ್ ಗೊತ್ತು. ಆದ್ರೆ ಅಜ್ಜಿ ಹೇಳದ್ಲಲ್ವಾ, ಮಂಟಪದಲ್ಲಿ ಏನಾದ್ರೂ ಅಪಶಕನ ಆಗ್ಬಿಟ್ರೆ ಏನ್ ಮಾಡೋದು? ಅದಕ್ಕೆ ಹಾಲ್ ಕುಡಿದ್ಬಿಡು. ಅಯ್ಯೋ ಬೇಡ ಮೈನಾ. ಅಯ್ಯೋ ಅಕ್ಕ, ಸ್ವಲ್ಪ ಕಣೆ, ಹೆಂಗೋ ಸಂಭಾಳಿಸ್ಕೊಂಡ್ ಕುಡಿದ್ಬಿಡು. ಸ್ವಲ್ಪ ಕುಡಿಯೇ, ಕುಡಿ. ಸರಿ. ಈಗ್ರೆ ಬೇಗ ಕರ್ಸಿ ಹುಡುಗಿನ, ಸಮಯ ಆಯ್ತಾ ಇದೆ. ಉಂಗ್ರ ಬದಲಾಯಿಸ್ಕೊಂಡ್ಬಿಡ್ಲಿ. ಹೋಗಿದ್ದಾರೆ ಕಣ್ರಿ. ಬನ್ನಿ ಬನ್ನಿ. ವರನಲ್ಲೂ ಹೊಸಲ ಬಲವಿಕೆ, ವಧುವಲ್ಲೂ ಹೊಸಲ ಬಲವಿಕೆ, ವಧುವರರಾಸೆ ಚಡಪಡಿಕೆ, ಮದುವೆ ಎಂಬ ಸಂಭ್ರಮಕ್ಕೆ, ಹಸಿರು ಚಪ್ಪರ ಅಂಗಳಕ್ಕೆ, ಹೊಸ ಹೊಂಬಾಳೆ ಸ್ವಾಗತಕ್ಕೆ, ಬೆಳಗಾನೆ ಇಡಿ ಬಳಗಾನೆ ತಾನೆ ತನ್ನನ್ನೇ ತಂದನ್ನೇ ಆಡಿದೆ ಸಂಭ್ರಮಕ್ಕೆ. ರಾಧಾ, ಹಾಲ್ ಕುಡ್ದ್ಯಾ? ಕುಡ್ದೆ ಅಜ್ಜಿ. ನಿಜ ಕುಡ್ದೆ ತಾನೆ? ಅಯ್ಯೋ ಕುಡಿದ್ಲ ಅಜ್ಜಿ. ಹೋಗೋಗು, ನೀನ್ ಹೋಗ್ ಕುತ್ಕೋ ಹೋಗು. ಬಾರೆ.